ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ಬಾಬು ಸುಬ್ಬಣ್ಣವರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ನೆಫ್ರಾನ್ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ನೆಫ್ರಾನ್ ಮೂತ್ರಪಿಂಡದ ಮೂಲಭೂತ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ಇದು ರಕ್ತವನ್ನು ಶೋಷಿ ಅದರಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಮೂತ್ರದ ರೂಪದಲ್ಲಿ ದೇಹದಿಂದ ಹೊರಹಾಕುತ್ತದೆ ಮತ್ತು ದೇಹಕ್ಕೆ ಅಗತ್ಯವಾದ ಲವಣಗಳು ಹಾಗೂ ನೀರನ್ನು ಮರುಹೀರಿಕೆ ಮಾಡಿಕೊಳ್ಳುತ್ತದೆ. ಪ್ರತಿ ಮೂತ್ರಪಿಂಡದಲ್ಲಿ ಸುಮಾರು 1 ಮಿಲಿಯನ್ ನೆಫ್ರಾನ್ಗಳಿರುತ್ತವೆ. ಇನ್ನು ನೆಫ್ರಾನ್ನ ಭಾಗಗಳೆಂದರೆ ಮೊದಲನೆಯದಾಗಿ ಬೌಮನ್ನನ ಕೋಶ, ಇದು ಕಫ್ ಆಕಾರದಲ್ಲಿರುತ್ತದೆ. ಎರಡನೆಯದಾಗಿ ಗ್ಲೊಮೆರುಲಸ್, ಇದು ಬೌಮನ್ನ ಕೋಶದೊಳಗೆ ಇರುವ ರಕ್ತನಾಳಗಳ ಸುರಳಿ ಆಕಾರದ ಜಾಲ. ಇದರಲ್ಲಿ ರಕ್ತವು ಹೆಚ್ಚಿನ ಒತ್ತಡದಲ್ಲಿ ಹೋದಾಗ ರಕ್ತದಲ್ಲಿನ ಸಣ್ಣ ಅಣುಗಳಾದ ನೀರು, ಗ್ಲೂಕೋಸ್, ಅಮೈನೋ ಆಮ್ಲಗಳು ಮತ್ತು ತ್ಯಾಜ್ಯಗಳು ಬೌಮನ್ನ ಕೋಶದೊಳಗೆ ಸೋಸಲ್ಪಡುತ್ತವೆ. ದೊಡ್ಡ ಪ್ರೋಟೀನ್ ಮತ್ತು ರಕ್ತ ಕಣಗಳು ಸೋಸಲ್ಪಡುವುದಿಲ್ಲ. ಮೂರನೆಯದಾಗಿ ನೆಫ್ರಾನ್ನ ನಳಿಕೆ. ಸೋಸಲ್ಪಟ್ಟ ದ್ರಾವಣವು ನಳಿಕೆಯ ಮೂಲಕ ಹಾಯ್ದು ಹೋದಾಗ ದೇಹಕ್ಕೆ ಅಗತ್ಯವಿರುವ ಗ್ಲೂಕೋಸ್, ಲವಣಗಳು ಮತ್ತು ಹೆಚ್ಚಿನ ನೀರನ್ನು ಮರುಹೀರಿಕೆಯಾಗಿ ಮತ್ತೆ ರಕ್ತವನ್ನು ಸೇರಿಕೊಳ್ಳುತ್ತದೆ. ರಕ್ತದಲ್ಲಿ ಇನ್ನು ಉಳಿದಿರುವ ಯೂರಿಯಾ, ಯೂರಿಕ್ ಆಮ್ಲ ಮತ್ತು ಇತರ ತ್ಯಾಜ್ಯಗಳು ನೇರವಾಗಿ ನೆಫ್ರಾನ್ ನಳಿಕೆಯನ್ನು ಸೇರುತ್ತವೆ. ಅಂತಿಮವಾಗಿ ಉಳಿದ ದ್ರವವನ್ನು ಮೂತ್ರ ಎಂದು ಕರೆಯಲಾಗುತ್ತದೆ. ಇದು ಸಂಗ್ರಹಣಾ ನಾಳದ ಮೂಲಕ ಮೂತ್ರಕೋಶವನ್ನು ತಲುಪಿ ಅಲ್ಲಿಂದ ಮೂತ್ರನಾಳದ ಮೂಲಕ ದೇಹದಿಂದ ವಿಸರ್ಜಿಸಲ್ಪಡುತ್ತದೆ. ಧನ್ಯವಾದಗಳು.